there is a lot of things that we can talk about because music, just the term music itself is a ocean, like everybody knows. And ನಾವು ಎಷ್ಟು ಆಳವಾಗಿ ಹೋದರೂ ಅಷ್ಟು ವಿಷಯ ಇರುತ್ತೆ ಮಾತಾಡೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ. ದೇರ್ ಆರ್ ಸರ್ಟನ್ ಬಿಲೀಫ್ಸ್ ಆ್ಯಂಡ್ ಸರ್ಟನ್ ಥಿಂಗ್ಸ್ ದಟ್ ಐ ಹ್ಯಾವ್ ರಿಯಲೈಸ್ಡ್ ಓವರ್ ಮೈ ಜರ್ನಿ ಆಫ್ 35-40 years ಆಫ್ ಮೈ ಲೈಫ್ ಇನ್ ಮ್ಯೂಸಿಕ್. ನಾವು ಹಾಡು ಹೇಳೋದಕ್ಕೆ ಅಥವಾ ಪರ್ಫಾರ್ಮ್ ಮಾಡೋದಕ್ಕೆ ವಿ ಡೋಂಟ್ ನೀಡ್ ಟು ಲರ್ನ್ ಮ್ಯೂಸಿಕ್ ಎಟ್ ಆಲ್ ಅಂತ ಹೇಳಿದ ತಕ್ಷಣ ನಮ್ಗೆ ಏನು ಅನಿಸುತ್ತೆ, ಭಾಳ ಸುಲಭ ಅನಿಸುತ್ತೆ. ನಿಜಾನೇ ಭಾಳ ಸುಲಭ. ಯಾಕೆಂದರೆ ವಿ ಸಿ ಲಾಟ್ ಆಫ್ ಲಿಟಲ್ ಕಿಡ್ಸ್, 2-year-old kids, 3-year-old kids singing so beautifully. So where did they get time to listen or learn music? ಎಷ್ಟೋ ಜನ ಸುಮಾರು 20-25-30 ವರ್ಷ ಆದಮೇಲೂ ಕೂಡ ಸಂಗೀತ ಕಲಿದೇನೆ ಚೆನ್ನಾಗಿ ಹಾಡೋವಂಥವ್ರು ನಾನು ಕೇಳಿದ್ದೀನಿ. ಯಾವ ರೀತಿ ಶಾಸ್ತ್ರೀಯ ಸಂಗೀತನೂ ಕೇಳಿರಲ್ಲ, ಕಲ್ತಿರಲ್ಲ ಅವರು, ಆದರೆ ತುಂಬ ಚೆನ್ನಾಗಿ ಹಾಡೋವಂಥವ್ರು ಇರ್ತಾರೆ. ಸೊ ಹಾಗಂದ್ರೆ ಏನು ಅರ್ಥ ಆಗುತ್ತೆ, ನಮ್ಮ ಶಾಸ್ತ್ರೀಯ ಸಂಗೀತದ ಟ್ರೈನಿಂಗು ಮಾತ್ರ ಒಬ್ಬ ಗಾಯಕನ ಸೃಷ್ಟಿ ಮಾಡೋ ಅವಶ್ಯಕತೆ ಇಲ್ಲ. ಹಾಗೇನೆ ಪೀಪಲ್ ಕ್ಯಾನ್ ಸಿಂಗ್ ಲೈಕ್ ದಟ್, ಬಿಕಾಸ್ ಸಂಗೀತ ಏನು ಅಂದರೆ ಭಗವಂತ ಕೊಟ್ಟಿರುವಂಥದ್ದು. ಬಹಳಷ್ಟು ಒಳಗಿರ್ಬೋದು ಅಥವಾ ನಮ್ಮ ಪೂರ್ವಜನ್ಮದ ವಾಸನೆ ಅಂತಿರ್ಬೋದು, ಏನು ಬೇಕಾದ್ರೂ ವಿ ಕ್ಯಾನ್ ಕಾಲ್ ಇಟ್ ವಾಟ್ ಎವರ್ ವಿ ಕ್ಯಾನ್, ವಾಟ್ ಎವರ್ ವಿ ವಾಂಟ್ ಟು. ಬಟ್ ಮ್ಯೂಸಿಕ್ ಈಸ್ ವೆರಿ ಡಿವೈನ್. ಸೊ ಆ ಕಲಾದೇವಿ ನಮ್ಮನ್ನು ಆರಿಸಿದೆ ಅಂತ ಹೇಳೋದೇ ದೊಡ್ಡ ಕತೆ, ಬಿಕಾಸ್ ನಾಟ್ ಎವ್ರಿಬಡಿ ಕ್ಯಾನ್ ಬಿ ಮ್ಯೂಸಿಕಲ್.